ಭಾರಿ ವಿರೋಧದ ನಡುವೆಯೂ ಕೂಡ ಈ ವರ್ಷವೂ ಮಹಿಷ ದಸರಾ ಆಚರಣಾ ಸಮಿತಿ ತೀರ್ಮಾನವನ್ನು ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಇದೀಗ 144 ಸೆಕ್ಷನ್ ಅನ್ನ ಚಾಮುಂಡಿ ಬೆಟ್ಟದಲ್ಲಿ ಏರಿರುವಂಥದ್ದು. ನಾನು ಇವತ್ತು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿದ್ದೇನೆ, ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಚಾಮುಂಡಿ ಬೆಟ್ಟದಲ್ಲಿ 144 ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿದೆ. ನಗರ ಪೊಲೀಸ್ ಆಯುಕ್ತ ಏನು ಸೀಮಾ ಲಾಡ್ಕರ್ ಅವರು ಈಗಾಗಲೇ ಆದೇಶವನ್ನು ಮಾಡಿರುವಂಥದ್ದು. ಆದರೆ ಇದೀಗ ಚಾಮುಂಡಿ ಬೆಟ್ಟಕ್ಕೆ ಸಂಪೂರ್ಣವಾಗಿ ನಿರ್ಬಂಧವನ್ನ ವಿಧಿಸಿರುವಂಥದ್ದು. ಅಂದ್ರೆ ದೇವಸ್ಥಾನವೂ ಕೂಡ ಬಂದ್ ಆಗಿದೆ. ಆ ಒಂದು ಮಹಿಷನ ಪ್ರತಿಮೆ ಬಳಿಯೂ ಕೂಡ ಯಾರು ಹೋಗದಂತೆ ಇದೀಗ ಎಚ್ಚರಿಕೆಯನ್ನ ಪೊಲೀಸರು ವಹಿಸಿರುವಂಥದ್ದು. ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಚಾಮುಂಡಿ ಬೆಟ್ಟದ ರಸ್ತೆಯನ್ನೇ ಬಂದ್ ಮಾಡಲಾಗಿದೆ. ಯಾವುದೇ ಪ್ರವಾಸಿಗರು ಭಕ್ತರಿಗೆ ಈ ಒಂದು ದೇಗುಲ ಬೆಟ್ಟಕ್ಕೆ ತೆರಳಲು ಅವಕಾಶವನ್ನು ಕಲ್ಪಿಸ್ತಾರೆ. ಯಾಕೆಂದ್ರೆ 144 ಸೆಕ್ಷನ್ ಜಾರಿ ಆಗಿದೆ. ಅಂದ್ರೆ ವಿರೋಧದ ನಡುವೆಯೂ ಕೂಡ ಇದೀಗ ಮಹಿಷ ದಸರಾ ಆಚರಣೆಗೆ, ಮಹಿಷ ಮಂಡಲೋತ್ಸವಕ್ಕೆ ಇದೀಗ ಕರೆಯನ್ನು ಕೊಟ್ಟಿರುವಂಥದ್ದು. ಒಂದು ಕಡೆ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅದಕ್ಕೆ ಟಕ್ಕರ್ ಆಗಿ, ಅಂದ್ರೆ ಮಹಿಷ ದಸರಾಗೆ ಟಕ್ಕರ್ ಆಗಿ ಏನು ಚಾಮುಂಡಿ ಚಲೋಗೆ ಕರೆಯನ್ನು ಕೊಟ್ಟಿದ್ರು. ಅಂದ್ರೆ ಇದೀಗ 144 ಸೆಕ್ಷನ್ ಜಾರಿ ಆಗಿರುವ ಹಿನ್ನೆಲೆಯಲ್ಲಿ ಆ ಚಾಮುಂಡಿ ಚಲೋವನ್ನು ಕೂಡ ವಾಪಸ್ ತಗೊಂಡಿದ್ದಾರೆ. ಅಂದ್ರೆ ನಾವು ಯಾವ್ದು ಕೂಡ ಮಾಡಲ್ಲ, ಯಾಕೆಂದ್ರೆ ಈಗಾಗಲೇ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಚಾಮುಂಡಿ ಬೆಟ್ಟದ ದೇವಸ್ಥಾನವೂ ಕೂಡ ಬಂದ್ ಮಾಡಲಾಗಿದೆ. ಅಲ್ಲಿ ಯಾರಿಗೂ ಕೂಡ ಅವಕಾಶವನ್ನು ಕಲ್ಪಿಸಲಿಲ್ಲ ಅಂತ ಹೇಳಿರೋ ಕಾರಣ ನಾವು ಚಾಮುಂಡಿ ಚಲೋವನ್ನ ವಾಪಸ್ ಪಡಿತಾ ಇದ್ದೀವಿ ಎಂಬ ನಿಟ್ಟಿನಲ್ಲಿ ಈಗಾಗಲೇ ತಿಳಿಸಿರುವಂಥದ್ದು. ಆದರೆ ಏನೋ ಮಹಿಷ ದಸರಾ ಆಚರಣಾ ಸಮಿತಿಯ ಸದಸ್ಯರು ಏನು ಚಾಮುಂಡಿ ಬೆಟ್ಟದ ಮೇಲ್ಭಾಗದಲ್ಲಿರುವಂತಹ ಮಹಿಷನ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವ ನಿಟ್ಟಿನಲ್ಲೂ ಕೂಡ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು. ಆ ನಿಟ್ಟಿನಲ್ಲಿ ಏನಾದರೂ ಆಗಬಹುದು ಎಂಬ ನಿಟ್ಟಿನಲ್ಲಿ ಇದೀಗ ಸಂಪೂರ್ಣವಾಗಿ ಏನು ದೇವಸ್ಥಾನಕ್ಕೆ ಚಾಮುಂಡಿ ಬೆಟ್ಟಕ್ಕೆ ತೆರಳುವಂಥ ರಸ್ತೆನೇ ಬಂದ್ ಮಾಡಿರುವಂಥದ್ದು. ಈ ಒಂದು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲೇ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. KSRP ತುಕಡಿಯನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ನೂರಾರು ಪೊಲೀಸರನ್ನು ಇಲ್ಲಿ ಸ್ಥಳದಲ್ಲಿ ನಿಯೋಜನೆ ಮಾಡಿ ಬಂದಂತಹ ಭಕ್ತರಿಗೆ ತಿಳಿಸಿಕೊಡುವಂಥ ಕೆಲಸವನ್ನು, ಅಂದರೆ ಇವತ್ತು ಸಂಪೂರ್ಣವಾಗಿ ಚಾಮುಂಡಿ ಬೆಟ್ಟಕ್ಕೆ ನಿರ್ಬಂಧ ಇದೆ, ದೇವಸ್ಥಾನವು ಕ್ಲೋಸ್ ಆಗಿದೆ, ನಾಳೆ ಬೆಳಿಗ್ಗೆ ಈ ಒಂದು ದೇವಸ್ಥಾನವು ಕೂಡ ಓಪನ್ ಆಗುತ್ತೆ, ಅಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಅವಕಾಶ ಇಲ್ಲ ಎಂಬ ನಿಟ್ಟಿನಲ್ಲಿ ಇದೀಗ ಇಲ್ಲಿ ಹೇಳಿ ಕಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಈಗಾಗಲೇ ಏನು ಚಾಮುಂಡಿ ಬೆಟ್ಟದಲ್ಲಿರುವಂಥ ಮಹಿಷನ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನು ಮಾಡಬೇಕಾಗಿತ್ತು. ಆದರೆ 144 ಸೆಕ್ಷನ್ ಜಾರಿ ಇರುವ ಹಿನ್ನೆಲೆಯಲ್ಲಿ ಅದಕ್ಕೂ ಕೂಡ ಇದೀಗ ಅವಕಾಶ ಇಲ್ಲ. ಈಗಾಗಲೇ ಪುರಭವನದ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಮಾಡ್ತೀವಿ ಎಂಬ ನಿಟ್ಟಿನಲ್ಲಿ ಈಗಾಗಲೇ ಏನು ಮಹಿಷ ದಸರಾ ಆಚರಣಾ ಸಮಿತಿಯವರು ಕೂಡ ತಿಳಿಸಿರುವಂಥದ್ದು. ಮಹಿಷ ಮಂಡಲೋತ್ಸವವನ್ನು ನಾವು ಪುರಭವನದ ಆವರಣದಲ್ಲೇ ಮಾಡ್ತೇವೆ. 144 ಸೆಕ್ಷನ್ ಜಾರಿ ಆಗಿರುವ ಹಿನ್ನೆಲೆಯಲ್ಲಿ ನಾವು ಚಾಮುಂಡಿ ಬೆಟ್ಟಕ್ಕೆ ತೆರಳಲ್ಲ ಎಂಬ ನಿಟ್ಟಿನಲ್ಲಿ ಈಗಾಗಲೇ ಮಾಹಿತಿಗಳನ್ನು ಕೂಡ ಕೊಟ್ಟಿರುವಂಥದ್ದು. ಸದ್ಯ ವಿರೋಧದ ನಡುವೆಯೂ ಕೂಡ ಪ್ರತಿ ವರ್ಷವೂ ಕೂಡ ಮಹಿಷ ದಸರಾ, ಅಂದರೆ ಕಳೆದ ವರ್ಷವೂ ಕೂಡ ಆಗಿತ್ತು, ಬಿಜೆಪಿ ಅವಧಿಯಲ್ಲಿ ಸಂಪೂರ್ಣವಾಗಿ ಅದೆಲ್ಲ ಆ ಒಂದು ಆಚರಣೆಗೆ ನಿಷೇಧವನ್ನು ಹೇರಲಾಗಿತ್ತು. ಇದೀಗ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಚಾಮುಂಡಿ ಬೆಟ್ಟವನ್ನು ಹೊರತುಪಡಿಸಿ ಪುರಭವನ ಆವರಣದಲ್ಲಿ ಮಹಿಷ ದಸರಾವು ಕೂಡ ಆಚರಣೆ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.